ದಪ್ಪಿ ಈರುಳ್ಳಿ ಮತ್ತು ಒಂದು 1/4 kg ಬೆಳ್ಳುಳ್ಳಿನ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಆಗಿ ಕೊಟ್ಟು ಮುಖನೂ ತೋರಿಸದೆ ಹೋಗ್ತಿರ್ತಕ್ಕಂತಹ ವಿನೋದ್ ರಾಜ್ಗೆ ಜಯವಾಗಲಿ. ಜೈ ಮಹಾಕಾಲ್. ಚೆನ್ನಾಗಿ ಬಂದರು ಇವ್ರದೇ, ಚೆನ್ನಾಗಿ ಬರಲಿಲ್ಲ ಅಂದರೆ ಇವ್ರದೇ ಕರ್ಮ ನಮ್ಗೆ ತಿನ್ನಬೇಕು. ಚೆನ್ನಾಗಿಲ್ಲ ಅಂದರೆ ತಿಂತೀವಿ, ಪರವಾಗಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾಳೆಗೆ ವ್ಯಾಲೆಂಟೈನ್ಸ್ ಡೇ ಇರೋ ಕಾರಣದಿಂದಾಗಿ ನಮ್ಮ ಮನೇಲಿ ವಿನು ಅವರು ನಮಗೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಏನು ಅಂದರೆ ಓಪನ್ ಮಾಡ್ತೀವಿ. ಹಾಂ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್. ನಾನ್ ವೆಜ್ಜಾ ತಂದ್ಬಿಟ್ರಾ? ಮನೆಗೂ ತಂದ್ಬಿಟ್ರಾ? ಎಷ್ಟು ಬೇಡ 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 ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟು ಈರುಳ್ಳಿ ಬೆಳ್ಳುಳ್ಳಿ. ಇಷ್ಟು ದಪ್ಪ ಈರುಳ್ಳಿ. ನಾಳೆ ಸೆಕೆಂಡ್ ಸಾಟರ್ಡೆ ರಜಾ. ಓ, ಇವರು ಚೆಫ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅಲ್ವಾ ಚೆಫ್? ಇದು ಸುಮಾರು 1 to 1.5 kg ಚಿಕನಿಗೆ ನಾನು ಗ್ರೇವಿಗೆ ತೊಗೊಂಡಿದ್ದೀನಿ. ಆ ಗ್ರೇವಿಗೆ ಏನೇನು ಐಟಮ್ಸ್ ಬೇಕು ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, ಒಂದು 15 ಹಸಿಮೆಣ್ಸಿನ್ಕಾಯಿ, ಒಂದು 1/2 ಇಂಚಷ್ಟು ಶುಂಠಿ, 2 ಟೊಮೊಟೊ, 1 ದಪ್ಪದ ಈರುಳ್ಳಿ, 2 ಸ್ಪೂನಷ್ಟು ಮೆಣಸು, 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೀನಿ. ಇಷ್ಟು ಸ್ಪೈಸಸ್ ನಾನು ರುಬ್ಬೋದಕ್ಕೆ ಹಾಕ್ಕೊಂಡ್ರೆ 1 ಈರುಳ್ಳಿನ ಸಪರೇಟಾಗಿ ಹೆಚ್ಚಿಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಬಿಡ್ತೀನಿ. ಇಲ್ಲಿ ಬಿರಿಯಾನಿಗೆ ಸುಮಾರು 1 to 1.25 kg ಅಷ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಇದಕ್ಕೆ ಏನೇನು ಹಾಕಿದ್ದೀರಾ? ಓಕೆ, ಚಿಕನ್ ಮಸಾಲ ಅದು ಹಿಡಿಯುವಷ್ಟು ಚಿಕನ್ ಮಸಾಲ ಪೌಡರು, ಗರಂ ಮಸಾಲ ಪೌಡರು, ಒಂದು 5 to 6 ಸ್ಪೂನ್ ಮೊಸರು, ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ದೆನ್ ಮೆಣಸಿನ್ಕಾಯಿ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಕೂಡ ಇವರು ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಇದು ಬಿರಿಯಾನಿಗೆ ಇವರು ಇಲ್ಲಿ ಸ್ಪೈಸಸ್ನ ರೆಡಿ ಮಾಡ್ಕೊತಿದ್ದಾರೆ. ಒಂದು 4 ಟೊಮೊಟೊ, ಒಂದು 1/4 ಹಿಡಿಯಷ್ಟು ಏನಿದು ಪುದೀನ, ಒಂದು 20 ಹಸಿಮೆಣ್ಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ದಪ್ಪದ ಈರುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದಾರೆ. ಇದನ್ನು ರುಬ್ಬಕ್ಕೆ ಹಾಕ್ತೀರಾ, ಒಗ್ಗರಣೆಗೆ ಹಾಕ್ತೀರಾ? ರುಬ್ಬಕ್ಕೆ, ಅದು ಒಗ್ಗರಣೆಗೆ. ಇದು ರುಬ್ಬಕ್ಕೆ, ಇದು ದಪ್ಪ ಈರುಳ್ಳಿ ರುಬ್ಬಕ್ಕೆ, 2 ಚಿಕ್ಕ ಮೀಡಿಯಮ್ ಈರುಳ್ಳಿ ಒಗ್ಗರಣೆಗೆ. ಇದು ಮಿಸ್ಟರ್ ವಿನೋದ್ ರಾಜ್ ದಪ್ಪ ಈರುಳ್ಳಿ ಮತ್ತು ಒಂದು 1/4 kg ಬೆಳ್ಳುಳ್ಳಿನ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಆಗಿ ಕೊಟ್ಟು ಮುಖನೂ ತೋರಿಸದೆ ಹೋಗ್ತಿರ್ತಕ್ಕಂತಹ ವಿನೋದ್ ರಾಜ್ಗೆ ಜಯವಾಗಲಿ. ಜೈ ಮಹಾಕಾಲ್. ಇದನ್ನೆಲ್ಲ ನಾನು ಇವಾಗ ರುಬ್ಕೊಳಕ್ಕೆ ಹಾಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡು ಸಿಗ್ತೀನಿ ರೀ. ಮಾಡಿಕೊಂಡು ಇದು ಗ್ರೇವಿಗಾ ಒಂದು 3 to 4 ಸ್ಪೂನ್ ಆಯಿಲ್. ಗ್ಯಾಸೇ ಆನ್ ಮಾಡಿಲ್ಲ ನಾನು, ಶಬಾಷ್. ಈರುಳ್ಳಿ ಹಾಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಏನದು ಚಿಕನ್ ಹಾಕ್ಕೊಂಡು ತೋರಿಸ್ತೀನಿ ನಾನು. ಒಂದು ಸ್ಪೂನಷ್ಟು ಅರಳುಪ್ಪನ್ನ ಹಾಕೊತಿದ್ದೀನಿ. ಚಿಕನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಇವಾಗ ಇದು ಚೆನ್ನಾಗಿ ನೀರೆಲ್ಲ ಫುಲ್ಲು ಹಿಂಡೋಗಬೇಕು. ನೀರೆಲ್ಲ ಚಿಕನ್ನು ಒಂದು 3/4 ಭಾಗ 70% 75% ಅಷ್ಟು ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಮಸಾಲೆ ಹಾಕಬೇಕು. ನೀರೆಲ್ಲ ಆಲ್ರೆಡಿ ಬಿಟ್ಕೊಳ್ತಾ ಇದೆ. ಹಿಂಗೆ ಬಿಟ್ಕೊಂಡಿರೋ ನೀರು ಫುಲ್ ಡ್ರೈ ಆಗಬೇಕು.
ಈ ಮಸಾಲೆನ ಈ ಡ್ರೈ ಆಗಿದೆ ಆಲ್ರೆಡಿ ಅಲ್ವಾ, ಅಲ್ಲೇ ಇಡಿ. ಇವಾಗ ಆ ಮಸಾಲೆನ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇದಕ್ಕೆ ಆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಹಾಕಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಆ್ಯಡ್ ಮಾಡದೆ ಚೆನ್ನಾಗಿ ಈ ಮಸಾಲೆ ಎಲ್ಲ ಇದಕ್ಕೆ ಹಿಡಿಯೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ನೀರು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನಿಮಗೆ, ತಿಕ್ಕಲ್ಲಿ ಬೇಕಾ ಅದು ಸ್ವಲ್ಪ ನೀರು ಥರ ಬೇಕಾ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀರನ್ನ. ಗ್ರೇವಿಗೆ ಇಲ್ಲಿ ಬೇಯ್ತಿದೆ. ಈಗ ಬಿರಿಯಾನಿಗೆ ತಯಾರಿ. ಇದರಲ್ಲಿ ಒಂದು ಬೌಲಲ್ಲಿ ಹಾಫ್ ಬೌಲಷ್ಟು ಅಂದರೆ ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದಾರೆ ತಾನೇ ಒಗ್ಗರಣೆಗೆ. ಹಾಲು ಬಂದು ಮುಗಿಸೋಷ್ಟೊಳಗಡೆ ಇಷ್ಟೆಲ್ಲ ಹಾಕ್ಬಿಟ್ಟಿದ್ದೀರಲ್ಲ, ಸರಿನಾ ನೀವು? ಈರುಳ್ಳಿ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಆವಾಗಲೇ ತೋರಿಸ್ತೀನಿ ನಾನು, ಅದಕ್ಕೆ 2 ಈರುಳ್ಳಿ ಹೆಚ್ಚಿ ಹಾಕ್ಬಿಟ್ಟು ಆವಾಗಲೇ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ನ ಹಾಕಿದ್ದೀವಿ. ದೆನ್ ಈರುಳ್ಳಿ, ಎಣ್ಣೆ, ಈರುಳ್ಳಿ, ಪಲಾವ್ ಐಟಮ್ಸ್ ಅಂದರೆ ಏನದು ಚಕ್ಕೆ, ಲವಂಗ, ಅದು ಏನು ಫ್ಲವರ್ ಹೂವು, ಅದು ಸ್ಪೈಸಸ್ಸು ಅದನ್ನು ಹಾಕ್ಬಿಟ್ಟು ಅದು ಫ್ರೇಗ್ರೆನ್ಸ್ ಬರ್ತಿದ್ದಂಗೆ ಚಿಕನ್ನ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಬಿಟ್ಟು ಇದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಆಮೇಲೆ ಮುಂದಿನ ಪ್ರೊಸೆಸ್ಸನ್ನು ತೋರಿಸುತ್ತೇವೆ. ದ್ಯಾಟ್ಸ್ ಇಟ್. ಚೆಫ್ ಇವರೇ, ಬಿರಿಯಾನಿ ಚೆಫ್ ಇವರು. ಚೆನ್ನಾಗಿ ಬಂದರು ಇವ್ರದೇ, ಚೆನ್ನಾಗಿ ಬರಲಿಲ್ಲ ಅಂದರೆ ಇವ್ರದೇ ಕರ್ಮ, ನಮ್ಗೆ ತಿನ್ನಬೇಕು. ಚೆನ್ನಾಗಿಲ್ಲ ಅಂದರೆ ತಿಂತೀವಿ, ಪರವಾಗಿಲ್ಲ. ಒಂದು ಅರ್ಧ ಲೋಟ ನಾನು ನೀರು ಹಾಕಿದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ಡ್ರೈ ಆಗುತ್ತೆ, ಯಾಕಂದರೆ ನನಗೆ ನಾಳೆ ರೈಸಿಗೂ ಬೇಕು, ವೈಟ್ ರೈಸಿಗೂ. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಅರ್ಧ ಸ್ಪೂನ್ ಅಂತ ಇದ್ದೀನಿ, ಏನದು ಅರ್ಧ ಲೋಟ ಹಾಕಿ ಇವಾಗ ಇದನ್ನು ಕುದಿಯಕ್ಕೆ ಬಿಡೋದು. 1.5 ಸ್ಪೂನಷ್ಟು ಉಪ್ಪು ಬೇಕು ಇದಕ್ಕೆ ಒಂದು ಸ್ವಲ್ಪ, ಅದಕ್ಕೆ. ಮತ್ತು 2 ಸ್ಪೂನು ಚಿಕನ್ ಮಸಾಲ ಪೌಡರು, 1 ಸ್ಪೂನು ಗರಂ ಮಸಾಲ ಪೌಡರು. ನಾವು ಆಲ್ರೆಡಿ ಸ್ಪೈಸಸ್ ಸ್ವಲ್ಪ ಹಾಕಿರೋದ್ರಿಂದ ಗರಂ ಮಸಾಲ ಜಾಸ್ತಿ ಬೇಕಾಗಲ್ಲ. ಇವಾಗ ಇದು ತಿರುಗಿಬಿಟ್ಟು ಬೇಯಕ್ಕೆ ಬಿಡ್ತೀನಿ. ಬೆಂದಮೇಲೆ ತೋರಿಸ್ತೀನಿ. ಗ್ರೇವಿ ರೆಡಿಯಾಗಿದೆ. ಬಿರಿಯಾನಿಗೆ ನೀರೆಷ್ಟು ಬೇಕೋ ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು 4 ಲೋಟ ಅಕ್ಕಿ ಹಾಕಿದ್ದೀವಿ, ಸಣ್ಣಕ್ಕಿ. 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕ್ಕೊಂಡು ಅಕ್ಕಿ ಹಾಕಿ ನೀರು ಹಾಕಿ ಇವಾಗ ಬೇಯಕ್ಕಿಟ್ಟಿದ್ದೀವಿ. ಆಮೇಲೆ ಒಂದು 75% ಅಕ್ಕಿ ಬೆಂದಮೇಲೆ ದಮ್ ಕಟ್ಟೋದು. ಬಿರಿಯಾನಿ ರೆಡಿ. ಗ್ರೇವಿ ಆಲ್ರೆಡಿ ರೆಡಿಯಾಗಿದೆ. ಟೇಸ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ ಹೇಗಿದೆ ಅಂತೇಳಿ. ನಮ್ಮ ಮನೇಲಿ ವ್ಯಾಲೆಂಟೈನ್ಸ್ ಡೇಗೆ ಇದು ಸ್ಪೆಷಲ್. ಅದಕ್ಕೆ ಅಂತಲೇ ಏನು ಮಾಡ್ತಿಲ್ಲ, 2-3 ಡೇಸಿಂದ ಮಾಡಬೇಕಂತ ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ಅದು ಇದು ಪೂಜೆ ಅದು ಇದು ಅಂತ, ಅದಕ್ಕೆ ಸೊ ಇವತ್ತು ಮಾಡ್ತಿರೋದು. ಎಲ್ಲರೂ ಹೇಳೋ ಥರ ನನಗೂ ವ್ಯಾಲೆಂಟೈನ್ಸ್ ಡೇ ಅಂದರೆ ಆ ದಿನವೇ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಈ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಯೋಚನೆಗಳಿಗೆ ತಕ್ಕಂತೆ, ನಮಗೆ ಸಿಕ್ಕಿರೋ ವ್ಯಕ್ತಿಗಳಿಗೆ ತಕ್ಕಂತೆ ನಾವು ಎಲ್ಲನೂ ಒಂದು ಒಳ್ಳೆ ವೇನಲ್ಲಿ ತೊಗೊಂಡೋಗೋದಕ್ಕೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಒಂದು ಒಳ್ಳೆ ನೆಪ. ನಾವು ಸೆಲೆಬ್ರೇಟ್ ಮಾಡಲ್ಲ, ಸುಮ್ಮನೆ ವಿಶ್ ಮಾಡೋದಷ್ಟೇ.
ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ನಮಗೂ ಗೊತ್ತಾಗುತ್ತೆ. ಟೇಸ್ಟ್ ಹೇಗಿದೆ ಅಂತ ಹೇಳಿ ಎಲ್ರಿಗೂ ಸರ್ವ್ ಮಾಡಿ ಕೇಳೋಣ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳಿ, ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಬಂದು ತಿಳಿಸಿ. ಆಲ್ರೆಡಿ ದಮ್ ಕಟ್ಟಿದ್ವಿ, ಇವಾಗ ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗಿದೆ, ಗ್ರೇವಿನೂ ರೆಡಿಯಾಗಿದೆ. ಸರ್ವ್ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ನಮ್ಮ ಮಾವನಂದ್ರೆ ಪ್ರೀತಿ ಇಟ್ಕೊಂಡು ಹೇಳ್ತಾನೆ ಅನ್ಕೊಂಡು ಅಷ್ಟೇ ನ್ಯಾಯವಾಗಿ ಮನೆ ರೇಷನ್ ಸಾಮಾನು ಲೆಕ್ಕ ಎಲ್ಲ ನೋಡೋದು. 33 ರೂಪಾಯಿ ಹೆಚ್ಚು ಕಮ್ಮಿ ಆಗಿದೆ ರೀ. ಇದು ನಮ್ಮ ಮಾವ ಕಷ್ಟಪಟ್ಟು ದುಡ್ದಿರೋದು. ಸರ್ವೆಂಟ್ ಗಳ ಜೊತೆ ಕೂತ್ಕೊಂಡು ಲೂಡೋ ಆಡೋದು. ಎಸ್, ಕಾಫಿ ಕೊಡೋದ ತಕ್ಷಣ ನಮ್ಮ ಮನೆನೇ ಅಲ್ವಾ, ನಮ್ ಕೆಲಸ ನಾವು ಮಾಡ್ಕೊಳ್ಳೋದು ತಪ್ಪೇನು ಅಂತ ನಾನೇ ಹೋಗಿ ತಗೊಳ್ಕೊಡೋದು. ಯಾಕ್ರಿ ಕೆಲಸದ ಸ್ಥಾನಕ್ಕೆ ಇಳಿಸ್ಬಿಟ್ರು. ಏನಮ್ಮ ಮಕ್ಳಲ್ಲಿ ಹಾಗೆ ಇಬ್ರಿಗೂ ಈಗೋ ಹರ್ಟ್ ಆಗಿ ಗಲಾಟೆ ಮಾಡ್ಕೊಂಡು ದೂರ ಆದ್ವಿ ಸರ್. ಒಂದೇ ಆರ್ಗ್ಯುಮೆಂಟ್ ಗೆ ಬೇರೆ ಆಗ್ಬಿಟ್ರೆ ಏನೇನೋ ಮುಚ್ಚಿರ್ತಾ ಇದೆಯಾ. ಬಿರಿಯಾನಿ ಹೋಗಿದ್ಯಾ? ಬಿರಿಯಾನಿ ನಮ್ಮ ಮಾವನವ್ರು ಬಂದ್ರು. ಎಕ್ಸ್ಕ್ಯೂಸ್ ಮೀ, ಬಿರಿಯಾನಿ ಓಕೆ ಆಗಿದೆ. ಈಗ ಗ್ರೇವಿ ಪ್ರಸಾದ್, I just hate you. ತನ್ನ ಕಣ್ ಮುಂದೆನೆ ಅಪ್ಪನ್ ಕೊಡ್ತಾರೆ ಯಾವ ಮಗಳು ತಾನೇ ಸುಮ್ಮನೆ ಇರ್ತಾರೆ. ನಿಜವಾಗ್ಲೂ ಹೇಳಿ. ಒಪ್ಕೋತೀನಿ ಸರ್. ಅದಕ್ಕೆ ಅವರಿಗೆ ಪ್ಲೀಸ್ ಮಾಡೋಣ ಆಫೀಸಿಗೆ ಹೋದ್ರೆ ಕರುಣೆ ದಯೆ ದಾಕ್ಷಿಣ್ಯ ಇಲ್ದಿರೋ ಕ್ರೂರ ಮೃಗಗಳು ಸರ್. ತಂದೆ ಮಗಳು ಇಬ್ರು 30 ಜನ ಚೆನ್ನಾಗಿದ್ಯಾ? ಕಾಲಲ್ಲಿ ಹಿಡಿಸಿ ಹೊರಗೆ ಹಾಕ್ತಿದ್ರು. ಓಕೆ, ಚೆನ್ನಾಗಿದ್ಯಾ? Thank you.